ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸವಿತಾ ಪವಾಡ ಅಂತ ಹೇಳಿಬಿಟ್ಟು ಇವರೊಂದು ಪರ್ಸ್ನಲ್ ಪ್ರೊಫೈಲ್ ಆಗಿದೆ ಇದು. ಇವರೊಂದು ವಯಸ್ಸು ನೋಡೋದಾದರೆ 36ರ ಮೇಲೆ 20 ದಿನಗಳು ಆಗಿದ್ದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಇರುವ ಸ್ಥಳ ನೋಡೋದಾದರೆ ಮಂಗಳೂರು ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಜಿಲೇಬಿ ನೋಡೋದಾದರೆ ಒಳ್ಳೆಯ ರಸಭರಿತ ತಾಜಾ ಜಾಗವಾಗಿದೆ ನೋಡಿ ಇದು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸೆ ನೋಡೋದಾದರೆ ಮುಂದಿನ ಬಾಲ್ ತಿಕ್ಕಿಸಿಕೊಳ್ಳಬೇಕೆನ್ನುವುದು ನನ್ನ ಒಂದು ಆಸೆಯಾಗಿರುತ್ತದೆ ನೋಡಿ ದಿನದಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳುವುದು ನನ್ನ ದಿನನಿತ್ಯದ ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಸ್ಪಷ್ಟವಾಗಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಹೀಗೆ ಇಟ್ಟುಕೊಂಡಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೋದನ ಒಂದೊಂದಾಗಿ ನೋಡೋಣ. ನಾನು ಮದುವೆಯಾಗಿ ಇವತ್ತಿಗೆ 1.5 ವರ್ಷ ಆಗೋಕ್ಕೆ ಬಂತು. ಗಂಡನ ಮಾತು ನಾನು ಒಂದು ಕೂಡ ಕೇಳುವುದಿಲ್ಲ. ನನ್ನ ಮಾತು ಅವನು ಕೇಳಬೇಕು. ಏನಾದರೂ ಒಂದು ದಿನ ಮಾತನಾಡಿದರೆ ಅಥವಾ ಕೇಳದಿದ್ದರೆ ಅವತ್ತು ಅವನು ಹೊರಗಡೆ ಇರಬೇಕಾಗುತ್ತದೆ, ನನ್ನ ರೂಮು ಬಿಟ್ಟು ನೋಡಿ ಅಂತ ಹೇಳಿಕೊಂಡಿರೋದು. ತೂತ ಅವನಿಗೆ ಜಾಸ್ತಿ ಕೊಡುವುದಿಲ್ಲ, ಏಕೆಂದರೆ ಅವನಿಗೆ ಕೊಡುವಂಥ ಆಸಕ್ತಿ ಅವನು ಏನು ತೋರಿಸುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಅದಕ್ಕಾಗಿ ಅವನಿಗೆ ತುಂಬ ದಿನಗಳಿಂದ ತೂತವನ್ನು ಕೊಟ್ಟಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಗಂಡನ ಹೀಗೆ ಇಟ್ಟುಕೊಂಡಿದ್ದೇನೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಜೊತೆಗೆ ನೀವು ಹೀಗೆ ಇರಬೇಕು, ಇಲ್ಲಿಗೆ ಬನ್ನಿ ಅಂತ ಹೇಳಿಕೊಂಡಿರೋದು. ಸೋದನ ಒಂದೊಂದಾಗಿ ನೋಡೋಣ. ನಾನು ಅವನಿಂದ ಬಹಳ ಕಳೆದುಕೊಂಡಿದ್ದೇನೆ, ಈಗ ಅದನ್ನೆಲ್ಲ ವಾಪಸ್ಸು ಪಡೆದುಕೊಳ್ಳಬೇಕು ಅಂತ ಈ ಪ್ರೊಫೈಲ್ ಕಳಿಸ್ತಾ ಇದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ಏನು ಕೆಲಸ ಮಾಡಲಿಲ್ಲ ಅಂದರೂ ನಡೆಯುವುದಿಲ್ಲ, ಒಳ್ಳೆ ಮಾತುಗಾರಿಕೆ ಬರಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಏಕೆಂದರೆ ನನಗೆ ಕೆಲಸ ಮಾಡೋರಿಗಿಂತ ಮಾತುಗಾರಿಕೆಯಲ್ಲಿ ಜಾಣತನ ತೋರಿಸೋರು ಭಾಳ ಇಷ್ಟವಾಗಿರುತ್ತಾರೆ ನೋಡಿ ಅಂತ ಹೇಳಿಕೊಂಡಿರೋದು. ತೂತದ ಮುಂದಿನ ತುದಿ 3 ನಿಮಿಷ ನೆಕ್ಕಿ ನನಗೆ ಮೂಡು ಬರಿಸಬೇಕು, ಅಂದಾಗ ನಿಮಗೆ ತೃಪ್ತಿಯಿಂದ ಕೊಡುವುದಕ್ಕೆ ನಾನು ಸಿದ್ಧಳಾಗುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನೀವು ಹೀಗೆ ಇರಬೇಕು, ಇಲ್ಲಿಗೆ ಬನ್ನಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರ ಬಳಿ ಇರುವ ಆಡಿ ಇ-ಟ್ರೋನ್ ಸ್ಪೋಬ್ಯಾಕ್ ಕಾರಿನ ಒಂದು ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ನೋಡೋಣ. ಆಡಿ ಇ-ಟ್ರೋನ್ ಸ್ಪೋಬ್ಯಾಕ್ ಕಾರ್ ಸ್ಪೆಸಿಫಿಕೇಶನ್: ಫ್ಯೂಲ್ ಟೈಪ್ ನೋಡೋದಾದರೆ ಎಲೆಕ್ಟ್ರಿಕಲ್, ಡ್ರೈವ್ ಟ್ರೈನ್ ನೋಡೋದಾದರೆ AWD, ಆಕ್ಸಿಲರೇಷನ್ ನೋಡೋದಾದರೆ 5.7 ಸೆಕೆಂಡ್ಸ್, ಟಾಪ್ ಸ್ಪೀಡ್ ನೋಡೋದಾದರೆ 200 km/h. ಪ್ರೈಸ್ ನೋಡೋದಾದರೆ ಆಡಿ ಇ-ಟ್ರೋನ್ ಸ್ಪೋಬ್ಯಾಕ್ ಪ್ರೈಸ್ ರೇಂಜ್ ಬಿಟ್ವೀನ್ 1.27 crore to 1.33 crore ಡಿಪೆಂಡಿಂಗ್ ಆನ್ ದ ವೇರಿಯಂಟ್ ಸೆಲೆಕ್ಟೆಡ್ ಅಂತ ಹೇಳಿಕೊಂಡಿರೋದು. ಇಂಥದ್ದೇ ಕಾರಿನಲ್ಲಿ ನೀವು ಓಡಾಡುವ ಆಸಕ್ತಿ ಇಲ್ಲ, ಡ್ರೀಮನ್ನು ಕಂಡಿದ್ದರೆ ಇವರ ಜೊತೆಗೆ ನೀವು ಕೈ ಜೋಡಿಸಿದರೆ ಈ ಕನಸು ಬಹಳ ಬೇಗ ನನಸಾಗುವ ಸಾಧ್ಯತೆ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಿಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.